ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನಿಸುತ್ತೆ. ಇವತ್ತು ಒಂದು ಹೊಸ ಬ್ಲಾಗ್ ಗುರು. ಏನು ಅಂತ ಅಂದರೆ ನಮ್ಮ ಬ್ಯಾಚ್ಗೆ ಹೊಸ ಗಾಡಿ ಬರ್ತಾ ಇದೆ. ಯಾವುದು ಅಂತ ಅಂದರೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಯಾವ ಗಾಡಿ ಏನು ಎತ್ತ ಅಂದ್ಬಿಟ್ಟು. ಬಟ್ ಅಡ್ವೆಂಚರ್ ಗಾಡಿನೇ ಗುರು. ಅವನ ಹತ್ರ ಯಾರೋ ಇವರು ನೋಡಿದ್ರಾ ಅಕ್ಕ ವೀಲಿ ಎಲ್ಲ ಹೊಡಿತಿದ್ಯಾ ಇಷ್ಟು ಚಿಕ್ಕ ವಯಸ್ಸಲ್ಲಿ. ನಾವು ಸೈಕಲ್ ಓಡಿಸ್ತಾ ಇದ್ದಿದ್ದೆ ದೊಡ್ಡ ವಿಚಾರ ಆ ವಯಸ್ಸಲ್ಲಿ. ಈಗ ಈ ನನ್ನ ಮಕ್ಕಳು ವೀಲಿ ಹೊಡಿತಾರೆ. ಏನೋ ಮಾಡೋಕ್ಕಾಗಲ್ಲ, ಅದರ ಅವರ ಹಣೆ ಬರ. ಎಷ್ಟು ಗಾಡಿ ಅಂದರೆ 2 ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಸೊ ಅವನು ಗಾಡಿ ತೊಗೊಳ್ಳೋವನು ಮುಂದೆ ಬಾರೋ. ಸೊ ಈಗ ಬುಲೆಟ್ ಒಂದು, ನನ್ನ KTM ಒಂದು. ಸೊ ಇನ್ನೊಬ್ಬ ಆಫೀಸ್ ಅಂದ್ಬಿಟ್ಟು ಅವ್ನು ಬರೋಕ್ಕಾಗಿಲ್ಲ. ಅವನು ಡೈರೆಕ್ಟಾಗಿ ನೀವು ಗಾಡಿ ಡೆಲಿವರಿ ತೊಗೊಳ್ರಿ ಆಮೇಲೆ ಸಿಗ್ತೀನಿ ಅಂತ ಅವನು. ಸೊ ಗಾಡಿ ಡೆಲಿವರಿ ತೊಗೊಳ್ಳೋವನು ಆಲ್ರೆಡಿ ಹತ್ರ ರೀಚ್ ಆಗಿದ್ದಾನೆ, ಶೋರೂಮ್ ಹತ್ರ. ಯಾವ ಗಾಡಿ ಅಡ್ವೆಂಚರ್ ಗಾಡಿ. ಏನು ಗುರು ಅಡ್ವೆಂಚರ್, ಎಲ್ಲರೂ ಅಡ್ವೆಂಚರ್ಗೆ ಶಿಫ್ಟ್ ಆಗ್ತಾರೆ. ಸೂಪರು. ಅವನು ಸ್ಪೋರ್ಟ್ಸ್ ಗಾಡಿಯಲ್ಲಿ ಇದ್ದ, ಒಂದು ಬೆನಿಲಿ ಗಾಡಿ. ಯಾಕೌದು ಅಣ್ಣವು ಯಾರು ಅಂತಲೇ ಗೊತ್ತಾಯ್ತಾ ಇಲ್ಲ. ಈ ಎಲೆಕ್ಟ್ರಿಕ್ ಗಾಡಿ ತೊಗೋಬೇಕು ಅಂತ, ಅದಕ್ಕೆ ಸ್ವಂತ ಮನೆ ಇರಬೇಕು ತೊಗೊಳೋಕ್ಕೆ. ಯಾಕಂದರೆ ಚಾರ್ಜ್ ಎಲ್ಲ ಹಾಕೋಕ್ಕೆ ಆಗಲ್ಲ ಗುರು, ಕರೆಕ್ಟ್ ಅಲ್ವಾ? ಬಾಡಿಗೆ ಮನೇಲಿದ್ದರೆ ಪವರ್ ಪಾಯಿಂಟ್ ಆಚೆ ಇಡಬೇಕು, ಬಿಲ್ಡಿಂಗ್ ಆಚೆ. ಸೊ ಅಲ್ಲಿಂದ ಎಕ್ಸ್ಟರ್ನಲ್ ವಯರ್ ತೊಗೋಬೇಕು, ಚಾರ್ಜ್ಗೆ ಹಾಕಬೇಕು. ಇಲ್ಲಾಂದರೆ ಬಾಡಿಗೆ ಮನೇಲಿದ್ದರೂ ಪಾರ್ಕಿಂಗ್ ಸ್ಪೇಸ್ ಅನ್ನೋದಿತ್ತು ಅಂದರೆ ಎಲೆಕ್ಟ್ರಿಕ್ ಗಾಡಿ ಓಕೆ. ಸಿಟಿ ಒಳಗಡೆ ಎಲೆಕ್ಟ್ರಿಕ್ ಗಾಡಿ, ಲಾಂಗ್ ಹಿಂಗೆ ಹೋದಾಗ ಥರ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಗಾಡಿನೋ ಅಡ್ವೆಂಚರ್ ಗಾಡಿನೂ ತೊಗೊಳೋಕ್ಕೆ ಸೂಪರ್. ನಮ್ಮ ದೊಡ್ಡ ಯೂಟ್ಯೂಬರ್ಗಳು ಮಾಡ್ತಾರಲ್ಲ, ಏರಿಯಾ ಒಳಗಡೆ ಓಡಾಡೋಕ್ಕೆ ಒಂದು ಗಾಡಿ, ಏರಿಯಾ ಆಚೆ ಅಕ್ಕ ಹೆಲ್ಮೆಟ್ಗಳು ಹಾಕೊಳ್ರಕ್ಕ. ಅಯ್ಯೋ ದೇವ್ರೆ ಒಳ್ಳೇದು ಮಾಡಪ್ಪ. ನಾವು ರೈಟ್ ಹೋಗ್ಬೇಕು, ನಾನೇನಕ್ಕೆ ಲೆಫ್ಟಿಗೆ ಬಂದೆ? ಹಾಂ ಸ್ಟ್ರೈಟಾ ಅಂತ ಇಂಡಿಕೇಟ್ರ್ ಹಾಕಿರೋ ರೈಟಿಗೆ ಕುಡುಕ್ ನನ್ನ ಮಗ ಅವನು. ಎಂಪೈರ್ ಈ ನೈಟ್ 2 ಗಂಟೆ ಆದರೂ ಓಪನಲ್ಲಿ ಇರ್ತದೆ ಬಿಡುಗರು. ಹಲೋ 3 ಜನ, ಅದರಲ್ಲಿ 2 ಹೆಲ್ಮೆಟ್ ಹಾಕಿಲ್ಲ. ಏನು ಮಾಡೋದು? ಇದ್ಯಾವುದು ಇದು? ಬರ್ಗರ್ ಕಿಂಗ್ ಏನಾ ಬಾ ನೆಟ್ಟಿಗೆ ತೊಗೊಂಸ್ಕೊಂಡು ಅಣ್ಣ ಇರೋಣ. K2 ಮೈಸೂರು ರೋಡ್ ಬಸ್ ಸ್ಟ್ಯಾಂಡ್, ಬಸವೇಶ್ವರ ನಗರ್. ನಮ್ಮ ಏರಿಯಾ ಬಸವೇಶ್ವರ ನಗರ್. ದೇವ್ರೆ. ಸೊ ಈ ಗಾಡಿ ಬೆಲೆ ಬಂದು 3,60,000 rupees. ನಾನು ಅವನಿಗೆ BMW ಹೋಗ್ಬಿಡು ಮಚ್ಚ ಅಂದೆ, BMW 310 GS. ಬಟ್ ಅದೇ ಒಬ್ಬೊಬ್ರು ಕನ್ವೀನಿಯೆಂಟು, ಒಬ್ಬೊಬ್ರು ಟೇಸ್ಟು ಅಲ್ವಾ? ಸೊ ಅವನು BMWಗೆ ಹೋಗಲಿಲ್ಲ. ಅವನು ಓಕೆ ಇವಾಗ ರಿವೀಲ್ ಮಾಡೋ ಸಮಯ ಬಂದಿದೆ. ಯಾಕಂದರೆ ಈ ಸಿಗ್ನಲ್ ಬಿಟ್ಟು ನೆಕ್ಸ್ಟ್ ಸಿಗ್ನಲ್ ರೈಟ್ ತೊಗೋಬೇಕು ನಾವು. ಯಾವುದು ಅಂದರೆ ಹಿಮಾಲಯ 450. ಅಣ್ಣ ನುಗ್ಸೋಣ ನೀನು ನುಗ್ಸೋಣ. ಸ್ಟ್ರೈಟ್ ಸಿಗ್ನಲ್ ಬಿಡ್ತಾ ಅಲ್ಲಿ ರೈಟ್ ಟರ್ನ್ ಇದೆಯೋ ಇಲ್ಲೋ ಯಾರೇ ಗೊತ್ತು. ಇವ್ರಿಗೆ ಏನೇನೋ ರೂಲ್ಸ್ ಏನು ಮಾಡಿಟ್ಟವ್ರೆ. ಇಲ್ಲಿ ಈ ಸಿಗ್ನಲಲ್ಲಿ ರೈಟ್ ಟರ್ನ್ ಇಲ್ಲ, ಆ ಸಿಗ್ನಲಲ್ಲಿ ರೈಟ್ ಟರ್ನ್ ಇದೆಯೋ ಇಲ್ವೋ ಅಣ್ಣ. ಅಯ್ಯೇ ಯೂಟರ್ನ್ ನೋಡ್ಕೊಂಬರ್ಬೇಕು, ಇಲ್ಲಿ ರೈಟ್ ಟರ್ನ್ ಇಲ್ಲ. ಸೊ ಹಿಮಾಲಯ 450 ಗುರು ಅವನು ಬುಕ್ ಮಾಡಿರೋದು. ಸೊ ಬುಕ್ ಮಾಡಿ 3 ವೆಯ್ಟಿಂಗ್ ಪೀರಿಯಡ್ ಗಾಡಿ. ಸೊ ಹಾಗೂ ಹೀಗೂ ಮಾಡ್ಕೊಂಡು ರೈಟ್ ಇಲ್ಲೋ ಇಲ್ಲಿ ಇಲ್ಲ ಅಲ್ಲೋ, ಅಲ್ಲಿಂದ ಹಂಗೆ ಬರಬೇಕಾ? ರೈಟ್ ಇಲ್ಲ, ಹಂಗೋದ್ರೂ ತಿರ್ಗಾ ಅಲ್ಲಿ ಯೂಟರ್ನ್ ಹೊಡಿಲೇಬೇಕಾ? X2 ನೋಡಬೇಕು, ಚೆನ್ನಾಗಿದೆ ಅಂತವ್ರೆ. ಹೋಗಿ ನೋಡೋಣ ಒಂದಿನ. ಈಗಲ್ ಇದ್ಯಾವುದು ಗೊತ್ತಿಲ್ಲ. ಕೆಂಪೇಗೌಡ ಬಸ್ ನಿಲ್ಲಣ. ಸೊ ಹಿಮಾಲಯ 450 ಬೈಕು ನೋಡೋಣ, ಅದರದ್ದು ರಿವ್ಯೂನೂ ಹಾಕೋಣ. ಇವತ್ತು ಅವನು ಡೆಲಿವರಿ ಸ್ಪೋರ್ಟ್ಸ್ ಗಾಡಿ ಇಟ್ಕೊಂಡಿರೋನು ಇವಾಗ ಅಡ್ವೆಂಚರ್ ಗಾಡಿಗೆ ಶಿಫ್ಟ್ ಆಗಿರೋದು. ಎಕ್ಸ್ಪೀರಿಯನ್ಸ್ ಅವನ್ನ ಕೇಳೋಣ, ಯಾಕಂದರೆ ಅವನಿಗೆ ಡ್ರೈವ್ ಎಕ್ಸ್ಪೀರಿಯನ್ಸ್ ಈಗಲೇ ಗೊತ್ತಾಗಲ್ಲ. ಇಲ್ಲಿ ರೈಟ್ ಇಲ್ಲ, ತಿರ್ಗಾ ಅಷ್ಟು ದೂರ ಹೋಗ್ಬಿಟ್ಟು ಯೂಟರ್ನ್ ನೋಡ್ಕೊ. ಇದೇ ಗೋಳು. ನಾನು ಅಂದ್ಕೊಂಡೆ ಯಾವ ರೋಡಲ್ಲಿ ಬಂದಿದ್ರು, ಇಲ್ಲಾಂದರೆ ನಾವು ಅಲ್ಲೇ ರೈಟ್ ತೊಗೊಂಡು ಆ ಸಿಗ್ನಲಿಂದ ಸ್ಟ್ರೈಟ್ ಹೋಗ್ಬಿಡ್ಬೋದಾಯಿತು. ತಿರ್ಗಾ ಇಲ್ಲಿ ಬಂದು ಇಲ್ಲಿ ಕಾಯ್ದು ಇಲ್ಲಿ ಒಳಗಡೆ ಹೋಗ್ಬಿಡೋಣ ಬಿಡಿ. ಸಾಯಿ ಕಾಲೇಜ್ ಆ ರೋಡ್ ಒಳಗಡೆ ಹೋಗ್ಬಿಟ್ಟು
ಬರೋಣ. ಯಾರು ಈ ಅಕ್ಕ ಇಲ್ಲಿ ನೋಡ್ಕೊಂಡು ಹೋಗ್ತಾರೆ? ಓಯ್ ಅಕ್ಕ, ಅಕ್ಕನಾ ಪಾಪ, ಅವ್ರಿಗೇನು ಮೆಂಟಲ್ ಇದು, ಏನು ಮಾಡೋದು ಗುರು, ಕೆಲವೊಂದು ಸಿಚುವೇಶನ್ಗಳು ಹಂಗೆ ಆಗ್ಬಿಡುತ್ತೆ. ಅವ್ರನ್ನೆಲ್ಲ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡೋದ್ರೆ ಸರಿ ಹೋಯ್ತಾರೆ. ಬಟ್ ಅದೇನು ಸಿಚುವೇಶನ್ ಪಾಪ, ಒಬ್ಬೊಬ್ರಿಗೂ ಒಂದೊಂದು ಮೆಂಟಲ್ ಹೆಲ್ತ್ಗಳಿರುತ್ತೆ, ನೋವುಗಳು ಒಬ್ಬೊಬ್ರು ಹೇಳ್ಕೊಳಕ್ಕಾಗಲ್ಲ ಗುರು. ಇದು ಯಾವುದೋ ಅಕ್ಕ ನಿಂತೈತೆ. ಅಕ್ಕ ಸ್ವಲ್ಪ ಥ್ಯಾಂಕ್ ಯು. ತಡಿಯ, ತಿರ್ಗಾ ಸಿಗ್ನಲ್ಲು. ಇಲ್ಲ ರೈಟ್ ತಗೊಳ್ಳೋಣ ಇರೋಯ್ಯ. ಹೌದು, ಬುಲೆಟ್ ಶೋರೂಮ್ ಯಾವ ಕಡೆ ಬರ್ತದೆ? ಅಲ್ಲಲ್ಲ. ಲವ್ ಅಲ್ಲಿ ಸಿಗ್ನಲ್ ಸಿಗ್ನಲ್ ಎಗರ್ಸ್ತಿಲ್ವಾ? ಈಗ ಎಗರ್ಸಿದಾದ್ರೆ ಹಂಗಲ್ಲ ಗುರು. ಆಮೇಲೆ ನನ್ನ ಮಗ ಎಗರ್ಸ್ಬಿಟ್ಟ ಅಂದ್ಬಿಟ್ಟು ಫೈನ್ ಗೀನ್ ಹಾಕ್ಬಿಡ್ತೀರಾ? ಲೆಫ್ಟಲ್ಲಿ ಇರೋದು ನೋಡು, ಅಲ್ಲಿಂದ ನೋಡು ಸಿಗ್ನಲ್ ಫ್ರೀ ಬಂದೆ ನಾನು. ಬೆಂಗಳೂರಲ್ಲಿ ಓಡಾಡಿದ್ದೀನಪ್ಪ ತುಂಬ ದಿನ. ಸೊ ಗುರು, ಇದೇ ಶೋರೂಮು ರಾಯಲ್ ಎನ್ಫೀಲ್ಡು. ಬನ್ನಿ ಒಳಗಡೆ ಹೋಗೋಣ. ರಾಜ್ಕುಮಾರ್ ರೋಡಲ್ಲಿ ಇರೋದು ಇದು, ನೋಡ್ಬೋದು ನೋಡಿ, ರಾಜ್ಕುಮಾರ್ ರೋಡಲ್ಲಿ ಇರೋದು ಇದು. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಹೋಗ್ತಾ ಇದ್ದಂಗೆ ನಮ್ಮ ರಾಯಲ್ ಎನ್ಫೀಲ್ಡು ಸೂಪರ್ ಅಲ್ಲ ಗುರು, 350 ಕ್ಲಾಸಿಕ್ಕು, ಬ್ಯೂಟಿಫುಲ್ ಬ್ಲ್ಯಾಕಲ್ಲಿದೆ. ಸೊ ಇದು ಹಿಮಾಲಯ 450 ಅಡ್ವೆಂಚರ್ ಗಾಡಿ, ಬ್ಯೂಟಿಫುಲ್ ಆಗಿದೆ ಅಡ್ವೆಂಚರ್ ಗಾಡಿ. ಆ್ಯಂಡ್ ಹಂಗೆ ಹಿಂಗೆ ಬರ್ತಾ ಇದ್ದರೆ ಸೊ ಇವ್ರದ್ದು ಎಲ್ಲ. ಸೊ ಶೋರೂಮ್ ಹೇಗೆ ಗುರು ಇರೋದು. ಸೊ ಸೀಟ್ಸು ಬ್ಯೂಟಿಫುಲ್, ಇಲ್ಲೊಂದು ಮಿರರ್ ಇದೆ. ಸೊ ಮಿರರಲ್ಲಿ ನಾವು ನಿಂತ್ಕೊಳ್ಳೋಣ ಬನ್ನಿ. ಪೀಸ್. ಸೊ ಜಾಕೆಟ್ಸು, ಸೊ ಹೆಲ್ಮೆಟ್ಸ್ ಎಲ್ಲ ಇದೆ. ಸೊ ಹಾಗೆ ಒಳಗಡೆ ಬರ್ತಾ ಇದ್ದಂಗೆ ಬ್ಯೂಟಿಫುಲ್ ಶೂಸ್ ಎಲ್ಲ ಇದೆ, ಶೂಸ್ ಕಲೆಕ್ಷನ್ಸ್ ಎಲ್ಲ ಇದೆ. ಆ್ಯಂಡ್ ನಮ್ಮ ಹೈಡ್ರೇಷನ್ ಪ್ಯಾಕ್, ರೈಡಿಂಗ್ ಗೇರ್ಸ್. ಸೊ ಇಲ್ಲಿ ಶೋರೂಮ್ ಒಳಗಡೆ ಬಂದರೆ ನಿಮಗೆ ಎಲ್ಲ ವೆರೈಟೀಸ್ ಆಫ್ ಗಾಡೀಸು ಮತ್ತು ಹೆಲ್ಮೆಟ್ಸು, ರೈಡಿಂಗ್ ಆಕ್ಸೆಸರೀಸು ಎಲ್ಲ ಇರುತ್ತೆ ಇಲ್ಲಿ. ಐ ಮೀನ್ ಎಲ್ಲ ಶೋರೂಮಲ್ಲಿ ಹಾಗೆ ಇರೋದು. ಸೊ ಹಂಟ 350 ಬ್ಯೂಟಿಫುಲ್. ಮತ್ತು ಹಾಗೆ ಈ ಕಡೆ ಬಂದರೆ ಕ್ಲಾಸಿಕ್ 350, ಇದೊಂದು ಡಿಫ್ರೆಂಟ್ ಕಲರ್, ಇದು ಬ್ಯೂಟಿಫುಲ್ ಬರು. ಸೊ ಮೀಟಿಯರ್ ಇದು, ಸೊ ಮೀಟಿಯರ್ 350 ಇದೊಂಥರ ಕಲರು. ಸೊ ಇಲ್ಲಿ ಬಂದರೆ ಇಲ್ಲಿ ಗ್ಲೌಸಸ್ ಎಲ್ಲ ಇದೆ. ಹಲೋ. ಸೊ ವಾವ್, ಚಿಕ್ಕ ಮಿನಿಯೇಚರ್ ಗಾಡಿಗಳಿದೆ ಗುರು, ಬ್ಯೂಟಿಫುಲ್ ಅದೊಂದು. ಸೊ ಇದು ಎಂಕ್ವೈರಿ ಸೆಕ್ಷನ್ ಆಬ್ವಿಯಸ್ಲಿ. ಸೊ ಇದೇ ಶೋರೂಮ್. ಸೊ ಬನ್ನಿ ಅವನ ಗಾಡಿ ಇವಾಗ ಡೆಲಿವರಿ ತೊಗೊಳ್ಳೋಣ. ಐ ಮೀನ್ ಅಡ್ವೆಂಚರ್ ಗಾಡಿಯಲ್ಲಿ ಆ ಹಳೇ ಹಿಮಾಲಯನ್ ಇಲ್ಲ ಗುರು ಇಲ್ಲಿ. ಇದು ಹೊಸ ಹಿಮಾಲಯನ್ ಮಾತ್ರ ಇಟ್ಟಿದ್ದಾರೆ ಇಲ್ಲಿ ಸದ್ಯಕ್ಕೆ. ಹಳೆ ಹಿಮಾಲಯನ್ ಇದ್ದಿದ್ರೆ ನಾನು ಸೈಡ್ ಬೈ ಸೈಡ್ ಕಂಪ್ಯಾರಿಸನ್ ಮಾಡ್ತಿದ್ದೆ ನಾನು ನಿಮಗೆ. ಸೊ ಇದರಲ್ಲಿ ಆಲ್ರೆಡಿ ನೋಡಿ ಈ ಥರ ಡಿಜಿಟಲ್ ಕ್ಲಸ್ಟರ್ ಕೊಟ್ಟಿದ್ದಾರೆ, ಬ್ಯೂಟಿಫುಲ್. ಮತ್ತು ತುಂಬ ಸ್ವಿಚಸ್ ಇದೆ ಇಲ್ಲಿ. ಇಗ್ನಿಷನ್, ಟ್ಯಾಂಕ್ ಕೆಪಾಸಿಟಿ 17 ಲೀಟರ್ಸ್ ಅಂತ ಕ್ಲೇಮ್ ಮಾಡಿದ್ದಾರೆ. ಸೊ ಸಸ್ಪೆನ್ಷನ್ ನೋಡ್ಬೋದು ನೋಡಿ, ಸಖತ್ ಕರು. ಸೊ ರೇಡಿಯೇಟರ್, ಅಪ್ಸೈಡ್ ಡೌನ್ ಫೋರ್ಕು ಎಲ್ಲ ಬ್ಯೂಟಿಫುಲ್ ಗುರು. ಗಾಡಿ ಕಲರ್ ಕಾಂಬಿನೇಷನ್ ನೋಡ್ಬೋದು. ಸೊ ಇದರಲ್ಲಿ 4 ವೆರೈಟೀಸು, 3-4 ಕಲರ್ ಪ್ಯಾಟ್ರನ್ಸ್ ಇದೆ. ಸೊ ಇದು ಟಾಪ್ ಎಂಡ್ ಅಂದರೆ ಲೈಕ್ ಐ ಮೀನ್ ಕಾಸ್ಟ್ಲಿಯೆಸ್ಟ್. ಇದು 3,80,000 ರುಪೀಸ್ ಏನೋ ಬರುತ್ತೆ ಇದು. ನಾನು ಪ್ರೈಸಸ್ ಎಲ್ಲ ಆಮೇಲೆ ನಿಮಗೆ ಇದು ಮಾಡ್ತೀನಿ. ಸೊ ನಾವು ಫೋಟೋ ತೆಕ್ಕೊಂಡಿದ್ದಾಯಿತು. ಸೊ ಇದೇ ಗುರು ಶೋರೂಮ್, ಬ್ಯೂಟಿಫುಲ್ ಗುರು. ಈ ಥರ ಒಂದು ಸೆಟಪ್ಪು ನಾವು ಮನೆ ಕಟ್ಸಿದ ಮೇಲೆ ಈ ಥರ ಒಂದು ಹಾಕೋಣ. ನನಗೆ ಇಷ್ಟವಾಗಿದ್ದ ಗಾಡಿದು ಒಂದು ಹಾಕ್ಸೋಣ. ಇದು ತುಂಬ ಚೆನ್ನಾಗಿದೆ, ಇದೊಂದು ಫೋಟೋ ತೆಕ್ಕೊಳ್ಳೋಣ. ಸೊ ಬನ್ನಿ ಇವಾಗ ಒಂದು ಗಾಡಿ ಡೆಲಿವರಿ ತೊಗೊಳಕ್ಕೆ ಹೋಗೋಣ. ಸೊ ರೈಡಿಂಗ್ ಬೂಟ್ಸ್ ನೋಡ್ಬೋದು ನೋಡುಗರು, ಸಕ್ಕತ್ತಾಗಿದೆ ರೈಡಿಂಗ್ ಬೂಟ್ಸು. ಕಾಸ್ಟ್ ಬಂದು ಪ್ರೈಸಿಂಗ್ ಹಾಕಿಲ್ಲ ಕಣೋ, 16,500. ಬ್ಯೂಟಿಫುಲ್ ಗುರು, ಫುಲ್ ಆ್ಯಂಕಲ್. ಸೊ ಕೀ ಚೈನ್ಸ್ ಎಲ್ಲ ಇಲ್ಲೇ ಇದೆ. ಇಲ್ಲಿ ಬಂದರೆ ರೈಡಿಂಗ್ ಗೇರ್ಸ್ ಇದೆ, 4,900 ಇದೆ ಗುರು ರೈಡಿಂಗ್ ಗೇರು, ಬ್ಯೂಟಿಫುಲ್. ಯಾರ್ದಿತ್ತು? ರಾಯಲ್ ಎನ್ಫೀಲ್ಡ್ ಅವ್ರದ್ದೆಲ್ಲ. ಓಕೆ, ಅವ್ರ ಬ್ರ್ಯಾಂಡೇ ಪ್ರಮೋಷನ್ ಮಾಡೋದು. ಸೊ ಇದು ಜರ್ಸಿ ಯಾವ ಥರ ಗೊತ್ತಾ, ಈ ಥರ ಜರ್ಸಿ ಅದು. ಇದು ನೋಡ್ಬೋದು ನೋಡಿ, ಮಿನಿಯೇಚರ್ದು, ಸೂಪರ್ ಅಲ್ಲ.
ಸಾಕಾಗಿದೆ ಗುರು. ರೈಡಿಂಗ್ ಗೇರ್ಸ್ ಇದೆ, ಐ ಮೀನ್ ಜಾಕೆಟ್ಸ್ ತುಂಬ ಇದೆ ಗುರು, ಪ್ಯಾಟರ್ನ್ಸ್ ತುಂಬ ಇದೆ. ಸೊ ಎಲ್ಲ ರಾಯಲ್ ಎನ್ಫೀಲ್ಡು. ಹೆಲ್ಮೆಟ್ಸ್ದು ಅಷ್ಟೇ, ಹೆಲ್ಮೆಟ್ ಒಂದ್ಸತಿ ತೋರಿಸ್ತೀನಿ ರೀ ಇರುಮ. ಮಿರರ್ ನಡಿ. ಸೊ ಗುರು ಸೂಪರ್ ಆಗಿದೆ ಗುರು ಹೆಲ್ಮೆಟ್. ಇದು ISI ಸರ್ಟಿಫೈಡ್ ಡಾಟು ಇದೆ, ISI ಸರ್ಟಿಫೈಡ್ ಇದೆ. ಥರ ಡಿಫ್ರೆಂಟ್ ಹೆಲ್ಮೆಟ್ಸ್ ಇದೆ. ಸೊ ಹಾಗೆ ಈಗ ಬಂದರೆ ಇದು ಜಾಕೆಟ್ಸ್ ಇದೆ ಆಲ್ರೆಡಿ, ಅಲ್ಲೊಂದು ಜಾಕೆಟ್ಸ್, ಅಲ್ಲೊಂದು ಸೆಟ್ ಆಫ್ ಜಾಕೆಟ್ಸ್, ಜರ್ಸೀಸ್ ತುಂಬ ಇದೆ ಗುರು ಇಲ್ಲಿ ಕಲೆಕ್ಷನ್ಸು. ಸೊ ಅವ್ನ ಗಾಡಿ ನೋಡೋಕೆ ಹೋಗೋಣ ಬನ್ನಿ ಇವಾಗ. ಇವನೇ ಗಾಡಿ ತೊಗೊಳ್ಳೋ ಪ್ರಜೆ, ಎಲ್ಲೋದ ಅವನು ಗಾಡಿ ತೊಗೊಳ್ಳೋ ಪ್ರಜೆ, ಅವನು ವ್ಲಾಗ್ ಮಾಡ್ತವನೆ. ಹಾಯ್ ಹೇಳೋ ಚಾನಲ್ಗೆ. ಇವಂದೇ ಗಾಡಿ, ಕಂಗ್ರ್ಯಾಚ್ ಮಚ್ಚ. ಸೊ ಅವನದೇ ಗಾಡಿ ತೊಗೊಳ್ಳೋದು. ಸೊ ಅವನಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ. ಸೊ ಹಾಗೆ ಇಲ್ಲಿ ಬಂದೆ ರಾಯಲ್ ಎನ್ಫೀಲ್ಡ್ ಅವ್ರದ್ದೇ ಗ್ಲೌಸ್ ಎಲ್ಲ ಇವೆ ನೋಡ್ಬೋದು, 3000 ರೂಪಾಯಿ ಇದು. ಓಕೆ. ಸೊ ಇದೇ ಥರ ತುಂಬ ಇದೆ ಇಲ್ಲಿ. ಸೊ ಅಲ್ಲಿ ಬೂಟ್ಸ್ ಇದೆ, ಸೀಟ್ ಇದೆ, ಎಲ್ಲ ಇದೆ. ಬನ್ನಿ ಇವಾಗ ಅವ್ನ ಗಾಡಿ ಡೆಲಿವರಿ ತೊಗೊಳಕ್ಕೆ ಲೆಟ್ಸ್ ಗೋ. ಫಸ್ಟ್ ಟೈಮ್ ನಮ್ಮ ಬ್ಯಾಚಲ್ಲಿ ಅಡ್ವೆಂಚರ್ ಗಾಡಿ ಬರ್ತಾ ಇದೆ. ಒಂಥರ ನನಗೂ ಖುಷಿ ಅಂತ ಅನ್ನಿಸ್ತಾ ಇದೆ, ಬಿಕಾಸ್ ಬ್ಯಾಚ್ಗೆ ಒಂದು ಅಪ್ಗ್ರೇಡ್ ಅಂತ ಆಗಿದೆಯಲ್ಲ. ಸೊ ಅದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಎಲ್ಲರ ಹತ್ರ ಸ್ಪೋರ್ಟ್ಸ್ ಬೈಕ್ ಇದ್ದು ಇವಾಗ ಒಂದು ಅಡ್ವೆಂಚರ್ ಗಾಡಿ ಬಂದಿದ್ದ ತಕ್ಷಣ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಇದೇ ಗಾಡಿ ಅನ್ವಿಲ್ ಮಾಡಿದಾಯಿತು. ಸೊ ನೋಡ್ಬೋದು ಎಷ್ಟು ಸಖತ್ತಾಗಿದೆ. ಸೊ ರಾಯಲ್ ಎನ್ಫೀಲ್ಡ್ ಹಿಮಾಲಯ 450 ಸಖತ್ತಾಗಿದೆ ಗುರು. ಬ್ಯೂಟಿಫುಲ್ ಅಡ್ವೆಂಚರ್ ಗಾಡಿ. ನೋಡೋಣ ಒಂದಿನ ರಿವ್ಯೂ ಮಾಡೋ ಟೈಮ್ ಬರುತ್ತೆ. ಸೊ ಇವಂದೇ ಗಾಡಿ ಮಚ ಕಂಗ್ರ್ಯಾಚುಲೇಷನ್ಸ್ ವಿಡಿಯೋದಲ್ಲಿ ಹೇಳ್ಬೇಕಲ್ಲ. ಸೊ ಹಂಟರ್ 350. ಸೊ ಇದೇ ಡೆಲಿವರಿ ಕೊಡೋ ಏರಿಯಾ. ಇಲ್ಲೆಲ್ಲ ಆಕ್ಸೆಸರೀಸ್ ಇದೆ ಗುರು. ಇದು ಏನೇನೋ ಆಕ್ಸೆಸರೀಸ್ ಇದೆ. ಯಾವ್ದ್ರದ್ದು ಇದು ಹಂಟರ್ 350 ಕ್ರ್ಯಾಶ್ ಗಾರ್ಡು, ಇದು ಯಾವುದು ಇಂಜಿನ್ ಗಾರ್ಡ್ಸು, ಈ ಥರ ಇದೆಲ್ಲ ಇರುತ್ತೆ. ಸೊ ನೋಡಿದ್ರು ಗಾಡಿ ಎಷ್ಟು ಬಲ್ಕಿಯಾಗಿದೆ, ಸಖತ್ತಾಗಿದೆ ಗುರು ಗಾಡಿ. ಸೌಂಡು ಆಚೆ ಹೋಗೋಣ. ಸೊ ಗಾಡಿ ಚೆನ್ನಾಗಿದೆ ಗುರು, ಸೌಂಡ್ ಆಗಲಿ ಎಲ್ಲ ಆಗಲಿ ಸೂಪರ್ ಆಗಿದೆ. ಸೊ ಫಸ್ಟ್ ಅಡ್ವೆಂಚರ್ ಗಾಡಿ ನಮ್ಮ ಬ್ಯಾಚ್ ಒಳಗಡೆ. ಚೆನ್ನಾಗಿದೆ ಗಾಡಿ. ಇದು ರಾಜಾಜಿನಗರ್ ರಾಜ್ಕುಮಾರ್ ರೋಡಲ್ಲಿರೋ ಶೋರೂಮು. ಹೇಳ ಹಿಂಗೆ ಹತ್ತಿಸ್ತಾ ಇದೆಯಾ? ಹಚ್ಚೋಣ. ಓಕೆ ಗಾಡಿ ಚೆನ್ನಾಗಿದೆ. ಅವ್ನಿಗೆ ಯಾರು ಕೈ ಕೊಡೋ ಬಿಲ್ ಇಟ್ಕೊಂಡೆ ಬ್ಯಾಗಲ್ಲಿ. ಮಚ್ಚ ಕೇಕ್ ಏನು ಕೊಡಲ್ವಾ? ಗಾಡಿ ಕೀ ಕೊಡಿಲ್ಲ ನಿಮಿಷ. ಸೊ ಇದೇ ಗಾಡಿ ಕೀ. ಚೆನ್ನಾಗಿದೆ ಗುರು. ಇದ್ರದ್ದು ಕಂಪ್ಲೀಟ್ ರಿವ್ಯೂ ಒಂದಿನ ಹಾಕೋಣ ಮಚ್ಚ. ಸೊ ಮಿರರ್ಸ್ ಆಗಲಿ ಗಾಡಿ ಆಗಲಿ ಸೂಪರ್ ಗುರು. ಇದರಲ್ಲಿ ಎಷ್ಟು ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ಸೊ ಅದು ಇನ್ನೊಂದು ಕಲರು, ಇದು ಒಂದು ಕಲರು. ಸೊ ಅವರು ಡೆಲಿವರಿ ತಗೊಂಡಿದ್ದಾರೆ. ಆ ಕಲರು ಚೆನ್ನಾಗಿದೆ, ಗೋಲ್ಡನ್ ರಿಮ್ಸು. ಏನಿಲ್ಲ, ಅದೇ ಕಲರ್ ಡಿಫ್ರೆನ್ಸ್ ಅಷ್ಟೇ. ಅದಕ್ಕೆ 25,000 ರೂಪೀಸ್ ಏನೋ, ಅದಕ್ಕೆ ಜಾಸ್ತಿ. ಸೊ ಗಾಡಿಯಲ್ಲಿ ಟೂಲ್ ಕಿಟ್ ನೋಡ್ಬೋದು. ಟಾಪ್ ರ್ಯಾಕು ಇದೆಲ್ಲ ಸ್ಟಾಕಾಗೇ ಬರುತ್ತೆ. ಸ್ಟಾಕಲ್ಲಿ ಕ್ರ್ಯಾಶ್ ಕಾರ್ಡು ಇದು ನಾರ್ಮಲಾಗಿ ಬರುತ್ತೆ. ಸೊ ಗಾಡಿ ನಂಬರ್ ಇನ್ನೂ ಬಂದಿಲ್ಲ. ಬಂದಿಲ್ಲ ಅಂದರೆ ಪ್ಲೇಟ್ ಇನ್ನೂ ಡಿಸ್ಪ್ಯಾಚ್ ಆಗಿಲ್ಲ. ಸೊ ನಂಬರೆಲ್ಲ ಅಲಾಟ್ ಆಗಿದೆ. ಹಿಮಾಲಯ ಅಂದ್ಬಿಟ್ಟು ಬ್ಯಾಡ್ಜಿಂಗು. ಓಕೆ ಲೆಟ್ಸ್ ಗೋ. ಇದು ಹಳೆ ಇದು
ಹಿಮಾಲಯ ಗೊತ್ತಿಲ್ಲ, ಹೋಗೋ ಹಿಂದೆ ಬರ್ತೀನಿ. ಸೊ ಗುರು ಡೆಲಿವರಿ ತೊಗೊಂಡಿದ್ದಾಯಿತು. ಚೆನ್ನಾಗಿದೆ ಗುರು ಹಿಮಾಲಯ 450. ಅರೆ ಏನು ಅಡ್ವೆಂಚರ್ ಅಲ್ಲ, ಆಬ್ವಿಯಸ್ಲಿ ಹೈಟ್ ಇದ್ದೇ ಇರುತ್ತೆ. ಅಡ್ವೆಂಚರ್ ಚೆನ್ನಾಗಿದೆ ಗುರು. ಅಡ್ವೆಂಚರ್ ಸೆಗ್ಮೆಂಟಲ್ಲಿ ನೋಡಿದ್ರೆ ಏನೇ ಇದ್ರೂ ಗೊತ್ತಾಗೋದು. ಬಟ್ ರಿವ್ಯೂಸ್ ಕೇಳಿರೋದು ಇಲ್ಲಿ ತನಕ ಸೂಪರು. ಸೊ ನಮ್ಮ ಬ್ಯಾಚಲ್ಲಿ ಫಸ್ಟ್ ಟೈಮ್ ಅಡ್ವೆಂಚರ್ ಗಾಡಿ ತೊಗೊಂಡಿರೋ ವ್ಯಕ್ತಿ ಅಂದರೆ ಇವನು. ಏನು ಇಲ್ಲಿ ರೋಡ್ ಬ್ಲಾಕ್ ಅಣ್ಣ, ಹಿಂಗೆ ಹೊಟ್ಟೋಯ್ತೀನಿ ನಾನು, ಹಿಂಗೆ ಹೊಟ್ಟೋಯ್ತೀನಿ. ಅಲ್ಲೇನೋ ಆಗೈತೆ, ಅಲ್ಲೇನೋ ಗುದೀತವ್ರೆ ಡುಗು 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 ಅಂತ. ಅದೇನು ಗುದೀತವ್ರೆ, ಏನಕ್ಕ ಹಂಗೆ ನೋಡ್ತಾ ಇದೆಯಾ? ಅಯ್ಯೋ ಅವಳು ಹಂಗೆ ನೋಡಿದ್ಲು ಕ್ಯಾಮ್ರಾನ. ಓಕೆ ಓಕೆ, ಅಡ್ವೆಂಚರ್ ಅಂದ್ರೆ ಹೈಟ್ ಇರಬೇಕಲ್ಲ ಗುರು, ಇಲ್ಲಾಂದರೆ ಕೆಳಗಡೆ ಬೇಸೆಲ್ಲ ಹೊಡಿಯುತ್ತೆ. ಅಡ್ವೆಂಚರ್ ಡಿಸೈನ್ ಮಾಡಿರೋದೇ ಹಂಗೆ. ಬಟ್ ಏನು ಈ ಗಾಡಿಯಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇಲ್ಲ ಅಂತ ಅನಿಸುತ್ತೆ. ಟ್ರ್ಯಾಕ್ಷನ್ ಇಲ್ಲ, ಬಟ್ ABS ಆನ್ ಆಫ್ ಇದೆ. ಗಾಡಿ ರಿವ್ಯೂ ಮಾಡ್ಬೇಕಾರೆ ಮಾಡಲೇಬೇಕಲ್ಲ ಗುರು. ಹೆಂಗಿರೋ ಡೆಲಿವರಿ ಅಂತ ಆಚೆ ಹೋಗಿದೆ, ನಾನು ಟಕ್ ಅಂದ್ಬಿಟ್ಟು ಅಂದೆ. ಅಯ್ಯೋ ಅರೆ ಸಿಕ್ಕಾಪಟ್ಟೆ ಗುರು ಗಾಡಿಗಳು, ಎಷ್ಟು ಜನ ತಗೊತವ್ರೆ ಅಂತೀರಾ ಯಪ್ಪ. ಗಾಡಿ ಪೀಕಲ್ಲಿದೆ ಇವಾಗ, 450 ಅಲ್ಲ, 450cc. ಮುಂಚೆ ಇದ್ದಿದ್ದ ವರ್ಷನ್ ಗಾಡಿ ಯಾರು ಇವಾಗ ಅದಕ್ಕೆ ಹೋಗ್ತಾ ಇಲ್ಲ, ಅಷ್ಟೊಂದು ಜನ ಹೋಗ್ತಾ ಇಲ್ಲ. ಯಾಕೋ 3 lakh ಆನ್ ರೋಡ್ ಎಷ್ಟು ಗೊತ್ತಾ ಗುರು? 3,60,000 rupees ಆನ್ ರೋಡು. ಓಕೆ, ವರ್ತ್ ಕೊಡ್ಬೋದು. ಕಂಪ್ಲೀಟಾಗಿ ಟೈಲೆಲ್ಲ ಚೆನ್ನಾಗಿದೆ, ಗಾಡಿ ಸೂಪರಾಗಿದೆ ಗುರು. ಗಾಡಿ ಬಗ್ಗೆ ಏನೋ ಹೇಳೋಕ್ಕೆ ಏನೂ ಇಲ್ಲ. ಸೊ ಇದೇ ಗಾಡಿ. ಸೂಪರ್ ಮಚ್ಚ, ಕಂಗ್ರ್ಯಾಚುಲೇಷನ್ಸ್. ಸೊ ಅವನು ವ್ಲಾಗ್ ಮಾಡ್ಕೊಂಡು ಹೋಯ್ತವನೆ ಗಾಡಿಯಲ್ಲಿ. ಚೆನ್ನಾಗಿದೆ ಗುರು, ಒಂಥರ ಹಿಂದೆಯಿಂದ ನೋಡೋಕ್ಕೆ ಚೆನ್ನಾಗಿದೆ. ಇವನು ಇನ್ನೊಬ್ಬ ಪ್ರಜೆ, ನನ್ನ ತಮ್ಮ ಅಂತ ಅನ್ನಲ್ಲ, ಆ ಪ್ರಜೆ ಇದು. ಈ ಬುಲೆಟ್ ಓಡಿಸ್ತಾನೆ, ಆ ಬಾಡಿಗೂ ಬುಲೆಟ್ಗೂ ಇರಲಿ ಬಿಡಿ, ನಮ್ಮ ಹುಡುಗನೇ ಓಡಿಸ್ಲಿ. ಅವನು ಇವಾಗ ಓಡಿಸ್ತೀರಿ ಅವಾಗ ಓಡಿಸ್ತಾನೆ. ಆ ಪ್ರಜೆ ಮುಂದೆ ಹೋಗ್ತಿದೆ, ಇರಿ ಆ ಗಾಡಿ ಪಕ್ಕದಲ್ಲಿ ಹೋಗ್ತೀವಿ. ವ್ಯಾಲೆಂಟೈನ್ಸ್ ವೀಕು ನಮ್ಮ ಲೈಫಲ್ಲಿ ವ್ಯಾಲೆಂಟೈನ್ ಅನ್ನೋದೇ ಬರಲ್ಲ. ಯಾಕೆ? ಇವ್ ನೋಡ ಮುಗಿತಾನೆ ರೋಡಲ್ಲೇ. ಯಾರೋ ಪ್ರಜೆ ಇವರು ಗುರು, ಯಾರು ಗುರು ಪ್ರಜೆ ಇವನು? ರೋಡಲ್ಲಿ ತುಪ್ಪಕೊಂಡ್ಬಿಟ್ಟು ಹೋಗಿದ್ದಾನೆ. ಅಣ್ಣ ಗಾಡಿ ನಂಬರ್ ನೋಡ್ಕೊಳ್ಳಿ. ಗಾಡಿ ನಂಬರ್ ಮಾತ್ರ ಫ್ಯಾನ್ಸಿ ಆಗೈತೆ, ರೋಡಲ್ಲಿ ಮಾತ್ರ ತುಪ್ಪಕ್ಕೆ. ನಾನೇ ವೈಟ್ ಲೈನಲ್ಲಿ ನಿಂತಿದ್ದೀನಿ. ವೈಟ್ ಲೈನ್ ಬಿಟ್ಬಿಟ್ಟು ಮುಂದಕ್ಕೆ ಹೋದರೆ ಏನು ಸಿಗ್ತದೆ? ಅಲ್ಲೋಡಲ್ಲಿ ಬಿಟ್ಟರೆ ಹೋಯ್ತಾನೆ ಅವನ ಯಪ್ಪ. ಝೀಬ್ರಾ ಕ್ರಾಸಿಂಗ್ ಮೇಲೆ ಇದೆಯಾ? ಅಯ್ಯೋ ನಾ ಮನೇಲಿ ಯಾರು ಕೇಳಲ್ವಾ? ನಾನು ಮನೆಗೆ ಹೋಯ್ತೀನಪ್ಪ. ನನ್ನ ಜೊತೆ ರೇಸ್ ಆಡೋಣ ಅಣ್ಣ? ನಾನು ರೇಸ್ ಆಡೋಕ್ಕಲ್ಲ. ಇಲ್ಲ, ನಮ್ಮ ಮನೇಲಿ ತುಬುಕ್ ಅಂತ ಹೋಗಿತಾರೆ ರೇಸ್ ಆಡಿದ್ರೆ. ಇವಾಗಲೇ ಈ ವಿಡಿಯೋ ನೋಡ್ಬಿಟ್ಟು ಅದೇನು ಅಂತಾರೋ, ಇವ್ರೇನು ಅವ್ರಿಗೆ ಬೈತವ್ರೆ ಕಾರವರು. ಏಕೆ ಗೊತ್ತಿರೋರಾ? ಯಾರಿಗೆ ಗೊತ್ತು? ಅಣ್ಣ ಬಾಣ KSRTC ಅಣ್ಣ. ಎಲ್ಲಿಗೆ? ಬೆಂಗಳೂರು ಕಲಬುರ್ಗಿ. ಚಿತ್ತಾಪುರ್ ಅಣ್ಣ. ಮುಂದೆ ಹೋಗಲ್ವಾ? ಇಟ್ಸ್ ಹ್ಯೂಜ್ ಟ್ರಾಫಿಕ್ ಗುರು. ಟ್ರಾಫಿಕ್ ಜಾಮೇ ಆಗ್ಬಿಟ್ಟೈತೆ ಎಲ್ಲ ಸೈಡು. ಅಕ್ಕಂತಾಗ ನಾನು ಹಿಂಗೆ ನಿಂತಿರ್ತೀನಪ್ಪ, ಯಾರೋ ಹಿಂದೆಯಿಂದ ಹೊಡಿಯೋದು ತಿರ್ಗಂಸ್ಕೊಂಡು ಅಲ್ಲಿ ಫುಲ್ ಜಾಮ್ ಆಗಿಬಿಟ್ಟೈತೆ. ರೆಡಿಯಾಗಿರೋ ಶರ್ಟು ಈ ಅಣ್ಣ ಎಲ್ಲೂ ಗುಸ್ತವನು. ಮುಂದೆ ನಿಂತಿರೋರಲ್ಲ, ಏನು ಮನುಷ್ಯರಲ್ಲ ಅಣ್ಣ. ಒಂದು ಸ್ವಲ್ಪ ಅವಿಯಾರಲ್ಲ ಅಣ್ಣ. ಅಯ್ಯಯ್ಯೋ, ಇವು ಎಲ್ಲ ವೀಕೆಂಡ್ ಅಂತ ಊರು ಬಿಡ್ತವ್ರೆ. ಅಣ್ಣ ಟ್ವಿಸ್ಟು, ನೀನು ಅಡ್ಡ ನಾನು ಅಡ್ಡ. ಅಣ್ಣ 2 ನಿಮಿಷ ಕಾಯ್ಬೋದಿತ್ತು ತಾನೆ. ಕರ್ಮಗರು ಹಾಕಿದ್ರು ಬ್ರೇಕ್. ಅಕ್ಕ ಹೋಗಕ್ಕ, ನಾನು ಇಲ್ಲಿ ನಿಂದೆ ಬರ್ತೀನಿ, ಹೋಗಕ್ಕ. ಅವನು ಯಾರೋ ಗುದ್ಬಿಟ್ಟ. ಅಯ್ಯಯ್ಯೋ, ಏನು ಗಣ ಆಕ್ಸಿಡೆಂಟು. ಇರಲಿ ಬಿಡಿ, ನಗ್ತಾರೆ ಗುದ್ಬಿಟ್ಟು. ಅಣ್ಣ ಒಂದು ಸ್ವಲ್ಪ ಅದು ಥ್ಯಾಂಕ್ ಯು. ಅಯ್ಯೋ ಗುರು, ಯಾವುದು ಗುರು ಇದು? ನನ್ನ ಅಜ್ಜಿ ಇಲ್ಲಿಂದ ಇಲ್ಲಿ ದಾಟ್ಕೊಂಬರಕ್ಕೆ 5 ನಿಮಿಷ ಆಯ್ತಲ್ಲಪ್ಪ. ಅಂಕಲ್ ಬೈತವ್ರೆ, ಅವನು ಹೋಗಲ್ಲ ಇವನು ಹೋಗಲ್ಲ ಅಂತ. ಏನು ಮಾಡೋದು? ಯಾರಿಗೆ ಬೈತವ್ರೋ, ಯಾರು ಏನು ಮಾಡ್ತವ್ರೋ ಯಾವನಿಗೆ ಗೊತ್ತು. ನಾನಿವತ್ತು ಹೋಗಲ್ಲ, ಮುಂದಕ್ಕೆ ಹೋಗೋಣ. ಇವರು ಹೋಗಲ್ಲ, ನಾನು ಬಿಡಲ್ಲ ಇವತ್ತು.
ಓ ತಾತ ಅಡ್ಡ ಬಂದ್ಬಿಟ್ಟವ್ರೆ. ಈ ಅಕ್ಕ ನೋಡಿದ್ರು ರೈಡ್ರು ಅವಾಗಿಂದ ಮುಂದಕ್ಕೆ ಎಲ್ಲರನ್ನೂ ದುಕ್ಬಿಟ್ಟು ಮುಂದಕ್ಕೆ ಬರ್ತಾರೆ. ಓ ಅಣ್ಣ ಬ್ಯಾಗು ನಾನೆಲ್ಲ ಟಚ್ ಮಾಡಿದ್ದು, ಅವರವರೇ ಟಚ್ ಮಾಡ್ಕೊಂಡ್ಬಿಟ್ರು. ನೀನು ಜಗ್ಲಿಗೆ ಬಂದು ಗಿನ್ಬಿಡ್ತೀಯ ಅಜ್ಜಿ, ನನ್ನ ಹತ್ರ ವೀಡಿಯೋ ಇದೆ.